ಈ ಸಲಿನೂ ಕಪ್ ನಮ್ದೆ ಏ ತಿನ್ನೋದು ಯಾರಿಗೆ ಬೇಕು ಮ್ಯಾಚ್ ನೋಡ್ರೆ ಸೌಂಡ್ ಜಾಸ್ತಿ ನನ್ಗೆ ಅಲರ್ಜಿ ಸೌಂಡ್ ಅಂದ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಯಾಕ್ ವಿತ್ ಎ ನ್ಯೂ ವ್ಲಾಗ್. ನಾನು ಈ ವ್ಲಾಗ್ನ ತುಂಬಾ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಲಾಂಗ್ ಬ್ರೇಕ್ ಆಗೋಗಿತ್ತು ಅಂದ್ಕೊಳ್ಳಿ, ಎಕ್ಸಾಮ್ಸ್ ಅದು ಇದು ಅಂತ. ನಿಮ್ಗೆಲ್ರಿಗೂ ನಾನು ಮಿನಿ ವ್ಲಾಗ್ ನೋಡೋರು ಗೊತ್ತಿರುತ್ತೆ. ನನಗೆ ಇಂಜಿನಿಯರಿಂಗ್ ಮುಗಿಸ್ದೆ, ಸೊ ಅದಕ್ಕೆ ಆ ಕಡೆ ಎಲ್ಲ ಫುಲ್ ಗಮನ ಇತ್ತು. ಸೊ ಇವಾಗ ಎಲ್ಲ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು RCB ಮ್ಯಾಚ್, ಸೊ ಆ ಔಟ್ಫಿಟ್ ಹಾಕೊಂಡಿದ್ದೀನಿ ಗೈಸ್. ಸೊ RCB ಮ್ಯಾಚ್ ದಿನನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫಿನಾಲೆ ದಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಮುಖ್ಯ, ಹಿಂಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು RCB ಕಪ್ ನಮ್ದೆ ಅಂತ ಹೇಳ್ತಾ ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ಬಿಡ್ತೀನಿ, ಬನ್ನಿ. ಹಲೋ ಗೈಸ್, ಏನ್ ಹೇಳ್ತೀಯ? ಎಷ್ಟು ದಿನ ಆಯ್ತು? ತುಂಬಾ ದಿನ ಆಯ್ತು ಬ್ಲಾಗ್ ಮಾಡಿ. ಮಿಸ್ ಮಾಡ್ಕೋತಿರ್ತೀರಾ, ನಂಗೆ ಗೊತ್ತು. ಪ್ಲೀಸ್ ಮಿಸ್ ಮಾಡ್ಕೋತಿದ್ರೆ ಕಮೆಂಟ್ ಮಾಡಿ. ಮಿಸ್ ಮಾಡ್ಕೊಳ್ಳೋದು ಕಮೆಂಟ್ ಮಾಡ್ಬೇಕಾ? ನಂಗೆ ಗೊತ್ತಾಗ್ಬೇಕಲ್ಲ ಎಷ್ಟು ಜನ ಮಿಸ್ ಮಾಡ್ಕೋತಾವ್ರೆ. ಯಾರು ಮಾಡಿ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಆಲ್ರೆಡಿ ಒಬ್ಬ ಮಿಸ್ ಮಾಡ್ಕೋತಿದ್ದ, ಮನೆಗೆ ಬಂದ್ಬಿಟ್ಟವನೆ. ಸೊ ನನ್ನ ಜೊತೆ ನಮ್ಮ ಅಣ್ಣ ಇದ್ದಾನೆ, ನನ್ನ ತಮ್ಮ ಇದ್ದಾನೆ. ಹಲೋ ಕ್ರಾಂಚ್, ಏನ್ ಅನ್ಸ್ತಾ ಇದೆ ತುಂಬಾ ದಿನ ಆದ್ಮೇಲೆ ಬಂದಿರೋದು? ಇದನ್ನೇ ಹೇಳಿದ್ ನಾನು. ನೈಸ್. ಏನ್ ಅನ್ಸುತ್ತೆ ಇವತ್ತು RCB ಮ್ಯಾಚ್ ಬಗ್ಗೆ? ಕಪ್ ನಮ್ದೆ. ಯೆಸ್, ಈ ಸಲ ಕಪ್ ನಮ್ದೆ. ನೆಕ್ಸ್ಟ್ ನಾನು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೆ. ಹಲೋ, ತುಂಬಾ ದಿನ ಆದ್ಮೇಲೆ ರೀ ಎಂಟ್ರಿ ಕೊಡ್ತಾ ಇದೀನಿ. ಈ ಸಲ ನಮ್ದೇ RCB ಕಪ್. ನೋಡಿ, ನಮ್ಮ ಅಮ್ಮಗೆ ಎಷ್ಟು ಟ್ರೈನ್ ಮಾಡ್ಬಿಟ್ಟಿದೀವಿ ಎಲ್ಲರೂ ಅಂತ. ಸೊ ಇವಾಗ ರೆಸ್ಟೋರೆಂಟ್ಗೆ ಹೋಗಿ ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಅಂಡ್ ಏನೆಲ್ಲ ಮಾಡ್ತೀವಿ ಅಂತ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಗೈಸ್. ಸೊ ಕೀಪ್ ವಾಚಿಂಗ್ ದಿ ಬ್ಲಾಗ್. ಸೊ ಗೈಸ್, ಇವಾಗ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ನಾವು ಬಂದಿರೋದೇ ಲಾಸ್ಟ್ ಈಟ್ರಿ ಅಂಡ್ ಬಾರ್ ಅಂತ ತಕ್ಷಣ ಕುಡಿಯೋಕೆ ಬಂದಿದ್ದೀವಿ ಅನ್ಕೋಬೇಡಿ. ಸೊ ಬರೀ ತಿನ್ನಕ್ಕೆ ಬಂದಿರೋದು ಆ್ಯಂಡ್ ಮ್ಯಾಚ್ ನೋಡೋಕ್ಕಂತ ಬಂದಿರೋದು. ಸೊ ನಮ್ಮ ಜೊತೆ ಇವಾಗ ಯಾರಿದ್ದಾರೆ ಅಂದರೆ, ಹಾಯ್, ಏನು ನಂತರ ಟ್ವಿನಿಂಗ್ ಹಾಕೋ ಬಂದ್ಬಿಟ್ಟಿದ್ದೀರಾ? ಇದು ಪ್ಲ್ಯಾಂಡ್ ಅಲ್ಲ ಗೈಸ್, ನನಗೂ ಅವ್ರಿಗೂ ಗೊತ್ತೇ ಇಲ್ಲ ಹಾಕೋ ಬರ್ತೀವಿ ಅಂತ. ನಾನು ಒಬ್ಬಳೇ ತಗೊಂಡು ಹಾಕೊಂಡಿದ್ದೆ, ಬಟ್ ಅವರು ಹಾಕೊಂಡಿದ್ದಾರೆ, ನಂಗೆ ಲಿಟ್ರಲಿ ಗೊತ್ತಿಲ್ಲ. ಸೊ ನಿಂದು ಬ್ಲ್ಯಾಕ್, ನಂದು ಬ್ಲೂ. ಸರಿ, ಓಕೆ. ಏನು ಅನ್ಸುತ್ತೆ RCB ಬಗ್ಗೆ ಇವತ್ತು? ಗೆಲ್ತೀವಿ, ಹೊಡ್ತೀವಿ. ಮಿಷಿನ್ ಲೋಡಿಂಗ್ ಆಲ್ರೆಡಿ. ಎಲ್ಲೋಗೋಣ ಬನ್ನಿ ಗೈಸ್. ನಾವು ಈ ಟೇಬಲ್ ಬುಕ್ ಮಾಡಿದ್ವಿ. ಸೊ ಸೆಟಲ್ ಆಗಿದ್ದೀವಿ ಕರೆಕ್ಟಾಗಿ. ಇಲ್ಲೇ TV ಇದೆ. ಸೊ ಇವತ್ತು ಫುಲ್ಲು ಮಜಾ ಮಾಡ್ಬಿಡೋದೆ. ನೋಡೋಣ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ್ಯಂಡ್ ಇನ್ನೂ ಊಟನೂ ಏನು ಆರ್ಡರ್ ಮಾಡಿಲ್ಲ. ಸೊ ತಗೊಂಡ್ಮೇಲೆ ಏನೇನು ತಿಂತೀವಿ ಅಂತ ತೋರಿಸ್ತೀನಿ ಗೈಸ್. ಫೈನಲಿ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಅಷ್ಟೇ ಜೋಶ್. ಈ ಸಲ ಹೌ ಇಸ್ ದ ಜೋಶ್? ಕಪ್ ನಮ್ದೇ. ಈ ಸಲಿನೂ ಕಪ್ ನಮ್ದೆ. ಚಂದ ಕರ್ಕೊ ಹೋಗ್ಬಿಟ್ಟು ತಿನ್ಸೇ ಕೊಡ್ತಿದ್ದೀರಲ್ರೋ. ಏ ತಿನ್ನೋದು ಯಾರಿಗೆ ಬೇಕು ಮ್ಯಾಚ್ ನೋಡ್ರೆ ಲಿಟ್ರಲಿ ಸಜೆಸ್ಟ್ ಮಾಡ್ತೀನಿ, ಈ ತರ ಬಂದು ಮ್ಯಾಚ್ ನೋಡಿ. ಲಿಟ್ರಲಿ ವೈಬೇ ಬೇರೆ ಇದೆ. ನಾನಂತೂ 2 ಸರಿ ಎದುರ್ಕೊಂಡಿದ್ದೀನಿ ಎಲ್ಲರೂ ಕಿರ್ಚಿದಾಗ. ಬಟ್ ಜೋಶ್ ಇಸ್ ವೆರಿ ಗುಡ್. ಚಿಕನ್ 65 ಒಳ್ಳೆ ಟೇಸ್ಟ್ ಇದೆ. ಇವ ಅಣ್ಣ ವೆಜ್ ತಿಂತಾ ಇದ್ದಾರೆ. ಹೆಂಗಂತದೆ ವೆಜ್ ತಿಂತಿರೋದು? ಚಿಕನ್ 65 ತುಂಬ ಚೆನ್ನಾಗಿದೆ. ಫಸ್ಟ್ ಅದನ್ನೇ ತಗೊಂಡಿರೋದು. ಆನಿಯನ್ ಡ್ರಿಂಕ್ಸ್ ಹೆಂಗಿದೆ? ಚೆನ್ನಾಗಿದೆ. ಖಾರ ಇದೆ ಸ್ವಲ್ಪ, ನಾನು ಸ್ವಲ್ಪ ಖಾರ ತಿನ್ನಲ್ವಲ್ಲ, ದಟ್ಸ್ ಓಕೆ. ಬಟ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ವೆಯ್ಟರ್ ಆಫ್ ದ ಡೇ ಇವ್ರಿಬ್ರು ಇವತ್ತು ಯಾವ ರೇಂಜ್ ಓಡಾಡ್ತವ್ರೆ ಅಂದರೆ ವೆಯ್ಟರ್ ಅಷ್ಟು ಓಡಾಡಲ್ಲ, ಅಷ್ಟು ಓಡಾಡ್ತವ್ರೆ. ಅಷ್ಟು ಚೆನ್ನಾಗಿದೆ ಸರ್ವಿಸ್ ಇಲ್ಲಿ. ಸರ್ಕೇಸಮ್ ಚೆನ್ನಾಗಿಲ್ಲ ಗೈಸ್, ಅಷ್ಟು ನಿಜವಲ್ಲೂ ಅಲ್ಲ, ನಿಜವಾಗ್ಲೂ ಹೇಳ್ತಿರೋದು. ಇಲ್ಲ, ಇವತ್ತು ಮಾತ್ರ ಚೆನ್ನಾಗಿಲ್ಲ. ಯಾಕೆಂದ್ರೆ RCB ಮ್ಯಾಚ್ ಎಲ್ಲ ಫುಲ್ ಆಗಿದೆ. ಎಲ್ಲಾದ್ರೂ ಚೆನ್ನಾಗಿರುತ್ತೆ. ಪ್ಲೇಸ್ ಚೆನ್ನಾಗಿದೆ, ಬಟ್ ಇವತ್ತು ತುಂಬ ರಶ್ ಇದೆ. ಅದಕ್ಕೋಸ್ಕರ ಜನ ಜಾಸ್ತಿ ಇದೆ, ಅದಕ್ಕೋಸ್ಕರ ಜಾಸ್ತಿ ತುಂಬ ಕಷ್ಟ, ಅವ್ರಿಗೆ ಕಷ್ಟ ಆಗ್ತಾಯಿದೆ. ಆಮೇಲೆ ತುಂಬ ಪ್ರಾಬ್ಲಮ್ಸ್ಗಳು ಆಗಿದೆ. ಸಪೋರ್ಟ್ ಮಾಡ್ತಿರೋದಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಸೊ ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಹೌದು, ಅಷ್ಟೇ ಗೈಸ್. ಸದ್ಯಕ್ಕೆ ಇನ್ನೇನಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಹೋಲ್ಸಿರೋದ್ರಿಂದ ನನಗೂ ಗಂಡು ಹೊಟ್ಟೋಗಿದೆ. ಲಿಟ್ರಲಿ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ಅಷ್ಟೇ ಕಿರ್ಚಿದ್ದೀವಿ. ಆ್ಯಂಡ್ ಇವಾಗ GT ಅವ್ರ ಬ್ಯಾಟಿಂಗ್ ಮುಗಿದಿದೆ. ನೆಕ್ಸ್ಟ್ ನಮ್ಮ RCB ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಮ್ಮ ಅಂತೂ ಕಿರ್ಚಾಗಿ 2 ಸರಿ ಎದುರ್ಕೊಂಡಿದ್ದಾರೆ. ಏನಾಗ್ತದೆ, ಫಸ್ಟ್ ಟೈಮ್ ಬಂದಿರೋದು. ಆದ್ರೂ ಸೌಂಡ್ ಜಾಸ್ತಿ, ನನಗೆ ಅಲರ್ಜಿ ಸೌಂಡ್ ಅಂದರೆ. ಏನು ಮಾಡೋಕ್ಕಾಗಲ್ಲ, ಮ್ಯಾಚು ಅಂದರೆ ಎಂಜಾಯ್ ಮಾಡ್ತಿದ್ದೇನೆ. ಎಸ್. ಸೊ ಇವಾಗ ಅವರು ಜಗ್ಲಾಡ್ಕೊಂಡು ಹೋಗಿ ಊಟ ತರಬೇಕು ಅಂತ ಹೋಗಿದ್ದಾರೆ. ಆರ್ಡರ್ ಮಾಡಿರೋದನ್ನ ಇನ್ನೂ ಬಂದಿಲ್ಲ ಗೈಸ್. ಲಿಟ್ರಲಿ ಆಗಲೇ ಹೇಳ್ದಂಗೆ ಹೋಗಿ ಜಗ್ಲಾಡ್ಕೊಂಡು ತಗೊಂಡು ಬರ್ತೀನಿ ಅಂತ 3 ಜನ ಹುಡುಗರನ್ನು ಕಳ್ಸಿದ್ದೀನಿ. ಸೊ ಬಂದ ತಕ್ಷಣ ತಿನ್ನೋದೆ.
RCB ಮ್ಯಾಚ್ ನೋಡಿ ಅಂದ್ರೆ ಹಿಂಗೆ ಇರೋ ಅಮ್ಮನ ಕತೆ. ಇಲ್ಲಿ ನೋಡಿ RCB ಮ್ಯಾಚ್ ಕರ್ಕೊಂಡ್ ಬಂದಿದ್ದೀರಾ, ವೋಟ್ ಮಾಡಕ್ ಕರ್ಕೊಂಡ್ ಬಂದಿದ್ದೀರಾ. ಪಡಿಕಲ್ ಔಟ್ ಆಗಿದ್ದಾರೆ, ದಟ್ಸ್ ಫೈನ್. ಇನ್ನ ಆರಾಮಾಗಿ ಹೊಡಿತಾರೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನ ಪ್ಲೇಯರ್ಸ್ ಇದ್ದಾರೆ, ನಮ್ಗೆ ಆಡ್ತಾರೆ. ಎಸ್, ಈ ಸಲ ಕಪ್ ನಮ್ದೆ, ಡೋಂಟ್ ವರಿ. ನೆಕ್ಸ್ಟ್ ಲೆಮನ್ ಚಿಕನ್ ಆರ್ಡರ್ ಮಾಡಿದೀವಿ. ಸಕ್ಕದ ಕ್ಯಾಚ್ ಹಿಡಿದ್ರು ಮಾತ್ರ, ಲಿಟ್ರಲಿ ಕ್ರೇಜಿ ಕ್ಯಾಚ್ ಹಿಡಿದ್ರು. ಸೊ ಅದೇ ವೈಬಲ್ಲಿ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ ದಿಸ್ ಇಸ್ ಲೆಮನ್ ಚಿಕನ್, ಇನ್ನ ಬರೋದಿದೆ, ತೋರಿಸ್ತೀನಿ. ನೆಕ್ಸ್ಟ್ BBQ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಸೊ ದೊಡ್ಡದು ಬರುತ್ತೆ ಅನ್ಕೊಂಡೆ, ಬಟ್ ಈಚೆ ಚಿಕ್ಕದು ಬಂದಿದೆ. ಸೊ ಎಲ್ರಿಗೂ ಅದನ್ನು ಶೇರ್ ಮಾಡಬೇಕು. ಸೊ ಯಾ, ನೆಕ್ಸ್ಟ್ ಡಿಶ್ ಇಸ್ BBQ ಪಿಜ್ಜಾ. ಫೈನಲಿ ಎಂಡಿಂಗ್ ವಿತ್ ಬಿರಿಯಾನಿ. ಸೊ ಎಲ್ಲ ಸ್ಟಾರ್ಟರ್ಸ್ ಮುಗಿಸಿ ಇವಾಗ ಫೈನಲಿ ಬಿರಿಯಾನಿ. ಇವನೊಬ್ಬನ್ನ ಬಿಟ್ಟು ನಾವು ಮಾತ್ರ ನಾನ್ ವೆಜ್ ತಿನ್ನೋರು ಬಿರಿಯಾನಿ ತಿಂತಾ ಇದೀವಿ ಗೈ. ಸೊ ಫೈನಲಿ ಎಂಡಿಂಗ್ ವಿತ್ ಬಿರಿಯಾನಿ. ಸೊ ಇನ್ನ 27 ಬಾಲ್ಸ್ಗೆ 12 ರನ್ಸ್ ಇದೆ ಅಷ್ಟೇ. ಸೊ ಗೆಲ್ತಾಗಿದ್ದಾರೆ ನನಗೆ ಗೊತ್ತು, ಏನು ಗೆದ್ದಿರ್ತಾರೆ ನನಗೆ ಗೊತ್ತು. ಸೊ ಲಾಸ್ಟಲ್ಲಿ ನೋಡೋಣ. ಗೈಸ್ ಫೈನಲಿ ಮ್ಯಾಚ್ ಗೆದ್ದಿದ್ದೀವಿ ಗೈಸ್. ಹೌದಾ ಜಾಶ್? ಗೈಸ್ ಫೈನಲಿ ಮ್ಯಾಚ್ ವಿನ್ ಆಗಿದ್ದೀವಿ ಗೈಸ್. ಹೆಂಗೆ? ಸೂಪರ್ ಕ್ರೇಜಿ ಸಕ್ಕತ್ತಾಗಿತ್ತು ಮ್ಯಾಚ್. ನೀವೆಲ್ಲರೂ ನೋಡಿರ್ತೀರಾ. ಸೊ ಇವಾಗ ಮನೆ ಕಡೆ ಹೋಗ್ತಿದೀವಿ ಗೈಸ್ ಅಷ್ಟೇ. ಸೊ ಬನ್ನಿ ಹೋಗೋಣ, ಮನೆಗೆ ಹೋಗೋಣ ಬನ್ನಿ ಇವಾಗ. ಗೈಸ್ ಫೈನಲಿ ಮ್ಯಾಚ್ ಮುಗಿತು. ನಾನು ಆಗ್ಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ನಾನು ಲಾಸ್ಟ್ ಇಯರ್ ಇಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಎಕ್ಸಾಮ್ಸ್ ಇತ್ತು ಅಂತ. ಈ ಇಯರ್ ಅಂತೂ ಮಸ್ತ್ ಎಂಜಾಯ್ ಮಾಡಿದ್ದೀನಿ. ಸೊ ನೀವೆಲ್ಲ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹೆಂಗಿತ್ತು ಮ್ಯಾಚು? ಸೊ ಅಷ್ಟೇ ಆಗಿತ್ತು ಗೈಸ್ ಇವತ್ತಿನ ಬ್ಲಾಗ್. RCB ಇಂದನೇ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡೆ. ಸೊ RCB ಗೆದ್ದು ಬಿಡ್ತು ಈ ಬ್ಲಾಗಲ್ಲಿ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಲವ್ ಯು ಆಲ್ ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಬಾಯ್ ಮಾಡ್ರೋ. ಬಾಯ್ ಕಣೋ. Until then, bye bye. ಬಾಯ್ ಬಾಯ್ ಗೈಸ್. ಬಾಯ್.